ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ಡೇ 3 ಇನ್ ಕಾಶ್ಮೀರದಲ್ಲಿ. ಸೊ ನಾವು ಇವಾಗ ಹೋಟೆಲಿಂದ ಚೆಕ್ಔಟ್ ಆಗಿ ಗುಲ್ಮರ್ಗ್ಗೆ ಹೊರಟಿದ್ದೀವಿ ಇವತ್ತು. ಸೊ ಗುಲ್ಮರ್ಗದಲ್ಲಿ ಗೊಂಡಲ ರೈಡ್ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಬನ್ನಿ, ಗೊಂಡಲ ರೈಡ್ ಹೇಗಿರುತ್ತೆ ಅಂತ ತೋರಿಸ್ತೀವಿ. ಇವಾಗ ಶ್ರೀನಗರದಿಂದ ಗುಲ್ಮರ್ಗ್ಗೆ ಹೊರಟಿದ್ದೀವಿ. ಆನ್ ದ ವೇ ನೀವು ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತೇಳಿ. ಶ್ರೀನಗರದಿಂದ ಗುಲ್ಮರ್ಗು 50 ಕಿಲೋಮೀಟರ್ ದೂರ ಇದೆ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತೇಳಿ. ಆನ್ ದ ವೇ ಒಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲಿ ನಿಲ್ಲಿಸಿ ನಾವು ಫೋಟೋ ತಗೊಂಡ್ವಿ ಸ್ವಲ್ಪ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತೇಳಿ ಫಾರೆಸ್ಟು. ಇದು ಸೇಮ್ ನಮ್ಮ ವೆಸ್ಟರ್ನ್ ಘಾಟ್ಸ್ ಥರನೇ ಇದೆ. ತುಂಬ ಏರ್ಪಿನ್ ಕರ್ವ್ಸ್ ಎಲ್ಲ ಸಿಗುತ್ತೆ ಈ ಆನ್ ದ ವೇ. ಕೊನೆಗೂ ನಾವು ಗುಲ್ಮರ್ಗ ತಲುಪಿದ್ದೇವೆ. ಇದು ಸಮುದ್ರ ಮಟ್ಟದಿಂದ 2650 ಮೀಟರ್ ಎತ್ತರದಲ್ಲಿದೆ. ಇದು ಒನ್ ಆಫ್ ದ ಬೆಸ್ಟ್ ಹಿಲ್ ಸ್ಟೇಷನ್ ಪ್ಲೇಸ್ ಇನ್ ಇಂಡಿಯಾ. ಇಲ್ಲಿ ನಿಮಗೆ ಪೋನಿ ರೈಡ್ ಮಾಡೋರು ಮತ್ತು ಕ್ಯಾಬಲ್ಲಿ ಸೈಟ್ ಸೀಯಿಂಗ್ ಕರ್ಕೊಂಡು ಹೋಗೋರು ಸಿಗ್ತಾರೆ. ಬಟ್ ನಾವು ಯಾವುದು ಸೈಟ್ ಸೀಯಿಂಗ್ ಹೋಗಲಿಲ್ಲ. ನಾವು ಗುಲ್ಮರ್ಗ ಗೊಂಡಲ್ ರೈಡ್ಗೆ ಹೋಗಬೇಕಿತ್ತು, ಅದರಿಂದಾಗಿ ನಾವು ಯಾವುದು ಸೈಟ್ ಸೀಯಿಂಗ್ ಹೋಗಲಿಲ್ಲ. ಇಲ್ಲಿ ನಿಮಗೆ ತುಂಬ ಜನ ಮಿಸ್ಗೈಡ್ ಮಾಡಲಿಕ್ಕೆ ನೋಡ್ತಾರೆ. ನಾವು ಫೋನಿಯಲ್ಲಿ ಕರ್ಕೊಂಡು ಹೋಗ್ತೀವಿ, ಸೈಟ್ ಸೀಯಿಂಗ್ ಕರ್ಕೊಂಡು ಹೋಗ್ತೀವಿ, ನಿಮಗೆ ಟಿಕೆಟ್ ಕೌಂಟ್ರ್ ಹತ್ರ ಇಲ್ಲ, ಆರ್ಸಲ್ಲಿ ಹೋಗ್ಬೇಕು ಹಂಗೆಲ್ಲ ಹೇಳ್ತಾರೆ. ಬಟ್ ನೀವು ನೋಡ್ಬೋದು, ಇಲ್ಲಿ ಕಾರ್ ಪಾರ್ಕಿಂಗಿಂದ ಗೊಂಡಲ್ ರೈಡ್ ಟಿಕೆಟ್ ಕೌಂಟ್ರು ಜಸ್ಟ್ 1 ಕಿಲೋಮೀಟರ್ ಇದೆ. ನೀವು ವಾಕ್ ಮಾಡ್ಕೊಂಡು ಹೋಗ್ಬೋದು. ನಾವು ವಾಕ್ ಮಾಡ್ಕೊಂಡು ಬಂದಿದ್ದೇವೆ. ಇನ್ ಕೇಸ್ ನಿಮಗೆ ವಾಕ್ ಮಾಡೋಕ್ಕಾಗಲ್ಲ ಅಂದರೆ ಎಲೆಕ್ಟ್ರಿಕ್ ಆಟೋ ಸಿಗ್ತವೆ. ಅವ್ರು ಜಸ್ಟ್ 100 ಇಲ್ಲ 50 ರುಪೀಸ್ ತೊಗೊತಾರೆ. ಶೇರನ್ನು ಇರುತ್ತೆ, ಅದರಲ್ಲಿ ಶೇರ್ ಬೇಸಿಸಲ್ಲಿ ಆಟೋದಲ್ಲಿ ಬರ್ಬೋದು ನೀವು, ಇನ್ ಕೇಸ್ ನಡೆಯೋಕ್ಕಾಗಲ್ಲ ಅಂದರೆ. ಇವಾಗ ನಾವು ಗೊಂಡಲ ರೈಡ್ ಬೇಸ್ ಸ್ಟೇಷನ್ಗೆ ಬಂದಿದ್ದೇವೆ. ಇದು ವರ್ಲ್ಡಲ್ಲೇ ಸೆಕೆಂಡ್ ಹೈಯೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಗೊಂಡಲ ರೈಡ್ ಆಗಿರುತ್ತದೆ. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಕ್ಯೂ ಇದೆ ಅಂತೇಳಿ ಒಳಗಡೆ. ಸೊ ನೀವು ಇಲ್ಲಿ ಬರುವಾಗ ಮುಂಚೆನೇ ಟಿಕೆಟ್ ತೊಗೊಂಬರ್ಬೇಕು. ಆನ್ಲೈನಲ್ಲಿ ಬುಕ್ಕಿಂಗ್ ವ್ಯವಸ್ಥೆ ಇದೆ. ಸೊ ಆ ಬುಕ್ಕಿಂಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಬೋದು. ಸೊ ಆ ಲಿಂಕ್ ಯೂಸ್ ಮಾಡಿ ನೀವು ಆನ್ಲೈನಲ್ಲೇ ಅಡ್ವಾನ್ಸ್ ಆಗಿ ಬುಕ್ ಮಾಡಬೇಕು, ಯಾಕಂದರೆ ಟಿಕೆಟ್ ಸಿಗೋದಿಲ್ಲ. ಇಲ್ಲಿ 1 ಮಂತ್ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗುತ್ತೆ. ನಾವು ಇವಾಗ ಫೇಸ್ 1 ಗೊಂಡಲ ರೈಡಲ್ಲಿ ಹೊರಟಿದ್ದೇವೆ. ಇಲ್ಲಿ ನೋಡ್ಬೋದು, ಇವಾಗ ನಾವು ಬೋರ್ಡ್ ಹಾಕ್ತಿದ್ದೇವೆ ಕೇಬಲ್ ಕಾರ್ ಒಳಗಡೆ. ಕೇಬಲ್ ಕಾರ್ಗೇ ಗೊಂಡಲ ರೈಡ್ ಅಂತಾರೆ. ಗೊಂಡಲ ರೈಡಲ್ಲಿ ಫೇಸ್ 1 ಆ್ಯಂಡ್ ಫೇಸ್ 2 ಅಂತೇಳಿ ಬರುತ್ತೆ. ಫಸ್ಟ್ ಫೇಸ್ 1 ಹೋಗಬೇಕು. ಬೇಸ್ ಸ್ಟೇಷನಿಂದ ಫೇಸ್ 1ಗೆ ಕರ್ಕೊಂಡು ಹೋಗ್ತಾರೆ. ಫೇಸ್ 1 ಆದ ನಂತರ ಅಲ್ಲಿಂದ ಫೇಸ್ 2ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ನೀವು ಟಿಕೆಟ್ ಸಪ್ರೇಟ್ ತಗೋಬೇಕು ಫೇಸ್ 1ಗೆ ಮತ್ತು ಫೇಸ್ 2ಗೆ. ಅದರ ರೇಟ್ ಎಷ್ಟಿದೆ ಅಂತೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಗೊಂಡಲ ರೈಡ್ ಅಂತೇಳಿ. ಸೊ ಒಂಥರ ರೋಮಾಂಚನವಾಗಿರುತ್ತೆ ಇದರಲ್ಲಿ ಹೋಗುವಾಗ. ವ್ಯೂಸ್ ನೋಡ್ಬೋದು, ಒಂದು ಕಡೆ ಹಿಮ, ಇನ್ನೊಂದು ಕಡೆ ಕಾಡು. ಇಲ್ಲಿ ನೋಡ್ಬೋದು ಕೇಬಲ್ ಕಾರ್ಗಳು ಯಾವ ಥರ ಎದುರ ಬರುತ್ತೆ ಅಂತೇಳಿ. ಇಲ್ಲಿ ಕೆಳಗೆ ನೋಡ್ತಿದ್ರಲ್ಲ ನೀವು, ಇದು ವಿಂಟರಲ್ಲಿ ತುಂಬ ಸ್ನೋ ಇರುತ್ತೆ. ಇಲ್ಲೆಲ್ಲ ನಿಮಗೆ ಹಸಿರೇ ಸಿಗಲ್ಲ ನೋಡೋಕ್ಕೆ. ಇಲ್ಲಿ ನೋಡ್ಬೋದು, ಇವಾಗ ನಾವು ಆಲ್ಮೋಸ್ಟ್ ಫೇಸ್ 1 ರೀಚ್ ಆದ್ವಿ. ಈ ಪ್ಲೇಸ್ಗೆ ಕಾಂಗ್ಡೂರಿ ಅಂತ ಹೇಳ್ತಾರೆ. ಇಲ್ಲಿಗೆ ಬರಲಿಕ್ಕೆ ನಿಮಗೆ ಬೇಸ್ ಸ್ಟೇಷನಿಂದ ಫೇಸ್ 1ಗೆ ಬರಲಿಕ್ಕೆ ಜಸ್ಟ್ 5 ಮಿನಿಟ್ಸಲ್ಲಿ ರೀಚ್ ಆಗ್ತೀರಿ ನೀವು ಇಲ್ಲಿ. ಇವಾಗ ನಾವು ಇಲ್ಲಿ ಇಳಿದು ಕೆಳಗಡೆ ವ್ಯೂ ನೋಡ್ಲಿಕ್ಕೆ ಹೊರಟಿದ್ದೀವಿ. ಇವಾಗ ನಾವು ಹೊರಗಡೆ ಹೊರಟಿದ್ದೇವೆ. ನೋಡೋಣ ಬನ್ನಿ ಯಾವ ಥರ ಇದೆ ಫೇಸ್ 1 ಅಂತೇಳಿ. ಇಲ್ಲಿ ನೋಡ್ಬೋದು ಯಾವ ಥರ ವ್ಯೂ ಇದೆ. ಈ ಸೈಡ್ ಸ್ನೋ ಇದೆ ಫುಲ್ಲು. ನಾವು ಇಲ್ಲಿ ಮೇಯಲ್ಲಿ ಬಂದಿರೋದ್ರಿಂದ ಇಲ್ಲಿ ಸ್ನೋ ಅಷ್ಟಿಲ್ಲ ಫೇಸ್ 1ಅಲ್ಲಿ. ಇಲ್ಲಾಂದರೆ ವಿಂಟ್ರಲ್ಲಿ ಬಂದರೆ ತುಂಬ ಸ್ನೋ ಇರುತ್ತೆ ಈ ಫೇಸ್ 1ಅಲ್ಲಿ. ತುಂಬ ಜನ ನಮಗೆ ಫೇಸ್ 1ಅಲ್ಲಿ ಸ್ನೋ ಸಿಗುತ್ತೆ ಅಂತ ಹೇಳಿದರು. ಬಟ್ ಇಲ್ಲಿ ಬಂದು ನೋಡಿದ್ರೆ ನಮಗೆ ಸ್ನೋನೇ ಇಲ್ಲ ನೋಡಲಿಕ್ಕೆ ಮತ್ತು ಆಡಲಿಕ್ಕೆ. ಬಟ್ ದೂರದಿಂದ ನೋಡ್ಬೋದು ಸ್ನೋ ಯಾವ ಥರ ಇದೆ ಅಂತೇಳಿ. ಬಟ್ ಇಲ್ಲಿ ಸ್ನೋಲ್ಲಿ ಯಾವ ಥರ ಗೇಮ್ಸ್ ಆಡಲಿಕ್ಕೆ ಆಪ್ಷನ್ ಇಲ್ಲ, ಏನಕ್ಕೆಂದರೆ ಸ್ನೋನೇ ಇಲ್ಲ ಇಲ್ಲಿ. ಸೊ ಅದರಿಂದಾಗಿ ನಮಗೆ ಸ್ವಲ್ಪ ಬೇಜಾರಾಯಿತು. ಇಲ್ಲಿ ನಾವು ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಕ್ರೌಡ್ ಅಷ್ಟಿಲ್ಲ. ಸೊ ನೀವು ಆದಷ್ಟು ಬೇಗ ಬಂದರೆ ಒಳ್ಳೆಯದು. ಫೇಸ್ 1ಅಲ್ಲಿ ಸ್ನೋ ಇಲ್ಲ ಅಂದ್ರೂ ಇದು ತುಂಬ ಹೈಟ್ ಇರೋದ್ರಿಂದ ಇಲ್ಲಿ ವ್ಯೂ ಎಲ್ಲ ನಿಮಗೆ ಚೆನ್ನಾಗಿ ಸಿಗುತ್ತೆ ಸುತ್ತ ನೋಡಲಿಕ್ಕೆ. ಇದೇ ವ್ಯೂನ ಎಂಜಾಯ್ ಮಾಡಿಕೊಂಡು ನಾವು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಇಲ್ಲೇ ಚಾಟ್ಸ್ ಅದೆಲ್ಲ ತಿನ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿದ್ವಿ. Miss the morning glaze, but the sunlight hits inside.
moves like seashells in the sand. Radio hums a tune I can't name. ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ ಅಂತೇಳಿ. ನೀವು ಫೇಸ್ 2 ಹೋಗ್ಬೇಕಂದ್ರೆ ಫೇಸ್ 1 ಟಿಕೆಟ್ ಕಂಪಲ್ಸರಿ ಬೇಕು, ಇಲ್ಲಾಂದರೆ ಅವರು ಅಲೋ ಮಾಡಲ್ಲ. ಇಲ್ಲಿಂದ ಫೇಸ್ 2 ಹೋಗಲಿಕ್ಕೆ 15 ಮಿನಿಟ್ಸ್ ಆಗುತ್ತೆ. ಫೇಸ್ 2 ಅರೌಂಡ್ 4200 ಮೀಟರ್ಸ್ ಹೈಟಲ್ಲಿದೆ. ಇಲ್ಲಿ ನೋಡ್ಬೋದು ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂತೇಳಿ ಫೇಸ್ 2 ಹೋಗಲಿಕ್ಕೆ. ನಾವು ಹೋಗೋದಿತ್ತು, ನಮಗೆ ಫೇಸ್ 2 ಟಿಕೆಟ್ ಸಿಗಲಿಲ್ಲ. ನಮ್ಮ ಟ್ರಾವೆಲ್ ಏಜೆನ್ಸಿ ಅವರು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟರು ಟಿಕೆಟ್ ಇಲ್ಲ ಅಂತೇಳಿ. ನೀವು ಒಂದು ವೇಳೆ ವಿಂಟ್ರಲ್ಲಿ ಬಂದರೆ ನಿಮಗೆ ಫೇಸ್ 2 ಹೋಗೋದು ಅವಶ್ಯಕತೆ ಇರಲ್ಲ. ಎಲ್ಲ ಥರ ಸ್ನೋ ಗೇಮ್ಸು ಫೇಸ್ 1 ಸಿಗ್ತವೆ ನಿಮಗೆ. ಇವಾಗ ನಾವು ಫೇಸ್ 1 ನೋಡ್ಕೊಂಡು ಕೆಳಗಡೆ ಬಂದ್ವಿ. ಇಲ್ಲಿಂದ ನಾವು ರಿಟರ್ನ್ ಶ್ರೀನಗರ್ಗೆ ಹೊರಡ್ತಿದ್ದೀವಿ. ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ ಒಂದು ಶಾಪ್ ಹತ್ರ ನಿಲ್ಲಿಸ್ತೀವಿ. ಈ ಶಾಪಲ್ಲಿ ನೋಡ್ಬೋದು ಇಲ್ಲಿರೋ ಐಟಮ್ಸ್ಗಳೆಲ್ಲ ಹ್ಯಾಂಡ್ಮೇಡ್ಸು. ಇಲ್ಲೇನು ನೀವು ನೋಡ್ತಿದ್ದೀರಲ್ಲ ಇವೆಲ್ಲ ಹ್ಯಾಂಡ್ಮೇಡ್ ಬ್ಯಾಗ್ಸು ಮತ್ತು ಹ್ಯಾಂಡ್ಮೇಡ್ ಕಾರ್ಪೆಟ್ಸು. ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾರ್ಪೆಟ್ಸ್ ಅಂತೇಳಿ. ಇವು ತುಂಬ ಕಾಸ್ಟ್ಲಿ, ನಿಮಗೆ ಬೆಂಗಳೂರಲ್ಲಿ ಸಿಗ್ತಾ ಬೇಕಂದರೆ, ಆದರೆ ಇಲ್ಲಿ ಸ್ವಲ್ಪ ಚೀಪ್ ಸಿಗುತ್ತೆ ಕಂಪೇರ್ಡ್ ಟು ಬೆಂಗಳೂರು. ಇಲ್ಲಿ ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾವು ಶಾಪಿಂಗ್ ಮುಗಿಸ್ಕೊಂಡು ಡೈರೆಕ್ಟು ಹೋಟೆಲ್ಗೆ ಚೆಕ್-ಇನ್ ಆಗೋಕ್ಕೆ ಹೊರಟಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.